ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಮೆಟ್ಟಿಲ ಬಾವಿನ ಸಾಧಾರಣವಾಗಿ ಯಾರು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸೊಗಸಾದ ಒಂದು ಮೆಟ್ಟಿಲ ಬಾವಿ ಇದೆ. ಈಶ್ವರ ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ಬ್ರಹ್ಮ ಅನ್ನುವಂಥ ಒಂದು ಮೂರ್ತಿ ಅಂತ ತಿಳ್ಕೊಂಡಿದ್ದೆ ಹೇಳ್ತಾರೆ. ಸ್ನೇಹಿತರೆ, ಇದೇ ಒಂದು ಸೂಡಿ ಅನ್ನುವ ಗ್ರಾಮದಲ್ಲಿ ಒಂದು ನಾಗಕುಂಡ ಅನ್ನೋ ಒಂದು ಅದ್ಭುತವಾದ ಒಂದು ಮೆಟ್ಟಿಲ ಬಾವಿ ಇದೆ. ನಮ್ಮ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಮೆಟ್ಟಿಲ ಬಾವಿನ ಸಾಧಾರಣವಾಗಿ ಯಾರು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸೊಗಸಾದ ಒಂದು ಮೆಟ್ಟಿಲ ಬಾವಿ ಇದೆ. ಅಷ್ಟಲ್ಲದೆ ಈ ಒಂದು ಸ್ಥಳದಲ್ಲಿ ನಿಮಗೆ ಸಾಕಷ್ಟು ಶಿವಲಿಂಗ ಇರ್ಬೋದು ಅಥವಾ ನಂದಿಯ ಮಂಟಪ ಇರ್ಬೋದು, ಹೀಗೆ ಸಾಕಷ್ಟು ನಿಮಗೆ ಹಳೆ ಕಾಲದ ಒಂದು ಪಳೆಯುಳಿಕೆಗಳು ಈಗಲೂ ಕೂಡ ಸಿಗುತ್ತೆ. ಇವೆಲ್ಲದರ ಬಗ್ಗೆ ನಮ್ಮ ಸಂಗಮೇಶ್ ಸರ್ ಅವರು ಮತ್ತಷ್ಟು ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ನಮಸ್ಕಾರ. ಮತ್ತೆ ನಾವೀಗ ನಮ್ಮೂರಿನ ಪ್ರಾಚೀನ ಸ್ಮಾರಕದ ಬಗ್ಗೆ ಮತ್ತೆ ಈಗ ವಿವರಣೆಯನ್ನು ಪಡಿತಾ ಹೋಗೋಣ. ಇದು ಪ್ರಾಚೀನ ಶಿಲ್ಪಕಲೆಗಳ ಹೊಂದಿರುವಂಥ ಮತ್ತೊಂದು ವಿಶೇಷವಾದಂಥ ಸ್ಥಳವಾಗಿದೆ. ನಮ್ಮೆದುರಿಗೆ ಕಾಣುವಂಥ ಇಲ್ಲಿ ಬಯಲು ಈಶ್ವರ ಮೂರ್ತಿ ಇದೆ. ಇದೊಂದು ಕೂಡ ಅತ್ಯಂತ ಸುಂದರವಾದಂಥ ಈಶ್ವರ ಮೂರ್ತಿ ಅಂತ ಹೇಳ್ಬೋದು. ಈಶ್ವರ ಮೂರ್ತಿಯ ಸುತ್ತಲೂ ಒಂದು ದಾರದ ಒಂದು ಇಲ್ಲಿ ಕೆತ್ತನೆ ಇದೆ. ಇದನ್ನು ಕೂಡ ನೋಡ್ತಾ ಬಂದಾಗ ಈಶ್ವರ ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ಬ್ರಹ್ಮ ಅನ್ನುವಂಥ ಒಂದು ಮೂರ್ತಿ ಅಂತ ತಿಳ್ಕೊಂಡಿದ್ದೆ ಹೇಳ್ತಾರೆ. ಈ ರೀತಿ ಹೇಳಿದ್ರೆ ಬಲಗಡೆಯಲ್ಲಿ ಇನ್ನೊಂದು ಮಂಟಪದ ಒಳಗಡೆ ಈಶ್ವರ ಇಲ್ಲಿ ಮೂರ್ತಿ ಇದೆ. ಇದು ಕೂಡ ಸುಂದರವಾದಂಥ ಒಂದು ಈಶ್ವರ ಮೂರ್ತಿ. ಬಹಳ ಅತ್ಯಂತ ಆಕರ್ಷಣೀಯವಾದಂಥ ಏಕಶಿಲೆಯ ಬೃಹತ್ ನಂದಿ ನಾವಿಲ್ಲಿ ಮೂರ್ತಿ ನೋಡಬಹುದು. ನಿಜವಾಗಿಯೂ ನಂದಿ ಜೀವಂತವಾಗಿ ಕುಳಿತಿದೆ ಏನೋ ಅನ್ನುವಂಥ ಒಂದು ನಮಗೆ ಕಲ್ಪನೆ ಬರ್ತಾ ಇದೆ. ಕಣ್ಣಿನ ಮೇಲೆ ಸುಂದರವಾದಂಥ ಮುತ್ತಿನ ಸರದ ಪಟ್ಟಿ, ಕೊರಳಲ್ಲಿ ಅತ್ಯಂತ ಮನೋಹರವಾಗಿ ಮನಮೋಹಕವಾಗಿ ಕಾಣುವಂಥ ಗೆಜ್ಜೆಯ ಒಂದು ಸರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಗೆಜ್ಜೆಯ ಸರದಲ್ಲಿ ಮುತ್ತುಗಳನ್ನು ಪೋಣಿಸಿದ ಹಾಗೆ ನಾವಿಲ್ಲಿ ಆಸೆಯಲ್ಲಿ ಕಾಣ್ತೇವೆ. ನೋಡ್ತಾ ಬಂದಾಗ ಇದೊಂದು ಬಹಳ ಅಮೂಲ್ಯವಾದಂಥ ಶಿಲ್ಪಕಲಾ ಸಂಪತ್ತಂತ ನಾವಿಲ್ಲಿ ಅಭಿಮಾನಪೂರ್ವಕವಾಗಿ ಹೇಳಬಹುದಾಗಿದೆ. ಮತ್ತೆ ನಾವೀಗ ಮುಂದೆ ಸ್ವಲ್ಪ ನೋಡ್ತಾ ಹೋಗೋಣ. ಬೃಹತ್ ಏಕಶಿಲೆಯ ವಿಘ್ನೇಶ್ವರ ಅಥವಾ ವಿನಾಯಕ ಮೂರ್ತಿ ಅಂತ ನಾವು ಹೇಳ್ತಾ ಇದ್ದೀವಿ. ವಿಘ್ನೇಶ್ವರ ಮೂರ್ತಿ ಅಂತ ಹೇಳ್ತೀವಿ. ಉದಾಹರಣೆ ನೋಡ್ತಾ ಬಂದಾಗ ಪ್ರಾಚೀನ ಶಿಲ್ಪಗಳಲ್ಲಿ ಭವ್ಯವಾಗಿ ಕಾಣುವಂಥದ್ದು ಏಕಶಿಲೆಯ ಗಣಪತಿ ಎಂದರೆ ಹಂಪಿಯಲ್ಲಿ ಕಡಲೆಕಾಳು ಮತ್ತು ಸಾಸಿವೆ ಕಾಳು ಗಣಪತಿ ಅಂತ ತಿಳ್ಕೊಂಡು ಇತಿಹಾಸದಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಅಷ್ಟೇ ಬೃಹತ್ ಗಣಪತಿಯ ಮೂರ್ತಿಯನ್ನು ಕೂಡ ನಾವು ನಮ್ಮೂರಿನ ಸೂಡಿಯಲ್ಲಿ ಕೂಡ ನೋಡ್ಬೋದು. ಈ ಒಂದು ಗಣಪತಿಯ ಮೂರ್ತಿಯ ಮೇಲ್ಭಾಗದಲ್ಲಿ ಮತ್ತೆ ನಾವಿಲ್ಲಿ ಕಮಲಾಕಾರದ ಕೆತ್ತನೆಯನ್ನು ನಾವು ಈ ಶಿಲೆಯಲ್ಲಿ ನೋಡಬಹುದಾಗಿದೆ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ನಾವು ನಮ್ಮ ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ಕೂಡ ವಾಸ್ತುಶಾಸ್ತ್ರದ ಒಂದು ಇತಿಹಾಸದಲ್ಲಿ ನೋಡೋದಾದ್ರೆ, ಇವತ್ತಿನ ಒಂದು 100 ರೂಪಾಯಿ ನೋಟ್ನಲ್ಲಿ ನಾವು ಗುಜರಾತಿನ ಒಂದು ರಾಣಿ ಕಿ ವಾವ್ನ ಒಂದು ಮೆಟ್ಟಿಲ ಬಾವಿ ನೋಡ್ತೀವಿ. ಅದು ಇವತ್ತಿಗೆ ವಿಶ್ವವಿಖ್ಯಾತವಾದ ಮೆಟ್ಟಿಲ ಬಾವಿ. ಈ ಒಂದು ಮೆಟ್ಟಿಲ ಬಾವಿಯನ್ನು ನೀವು ಗುಜರಾತ್ ಮತ್ತು ರಾಜಸ್ಥಾನದ ಒಂದು ಭಾಗಗಳಲ್ಲಿ ಸಾಕಷ್ಟು ಕಂಡು ಬರುತ್ತೆ. ಆದರೆ ಕರ್ನಾಟಕದಲ್ಲಿ ಆ ಮೆಟ್ಟಿಲ ಬಾವಿಗಳು ಕಟ್ಟೋದಕ್ಕಿಂತ ಮುಂಚೆಯೇ ಸಾಕಷ್ಟು ಮೆಟ್ಟಿಲು ಬಾವಿಗಳ ನಿರ್ಮಾಣ ಆಗಿತ್ತು ಅನ್ನೋದಕ್ಕೆ ನಮ್ಮ ಗದಗ ಅನ್ನೋದು ತುಂಬ ದೊಡ್ಡ ಉದಾಹರಣೆ. ಯಾಕೆಂದರೆ ಗದಗ ಜಿಲ್ಲೆಯಲ್ಲಿ ನಮ್ಮ ಲಕ್ಕುಂಡಿನಲ್ಲಿರುವಂತಹ ಮುಸುಕಿನ ಬಾವಿ ಇರ್ಬೋದು, ಅಥವಾ ಡಂಬಳದಲ್ಲಿರುವಂತಹ ಜಪ್ಪದ ಬಾವಿ ಇರ್ಬೋದು, ಮತ್ತು ಈ ಒಂದು ಸ್ಥಳದಲ್ಲಿರುವ ಈ ನಾಗರಕೊಂಡ ಇದೆಯಲ್ಲ, ಈ ಕನ್ನಡಿಗರೆಲ್ಲ ಹೆಮ್ಮೆ ಪಟ್ಕೋಬೇಕಾದಂಥ ಒಂದು ಮೆಟ್ಟಿಲ ಬಾವಿ. ಇದರ ವಿನ್ಯಾಸವೇ ಅತಿ ಶ್ರೇಷ್ಠವಾದ ವಿನ್ಯಾಸ, ಮತ್ತು ಪ್ರತಿಯೊಬ್ಬ ಕನ್ನಡಿಗರು ಒಂದಲ್ಲ ಒಂದು ಮೆಟ್ಟಿಲ ಬಾವಿ ನೋಡಲೇಬೇಕಾಗಿದೆ. ಇದು ಅಷ್ಟೊಂದು ಆಕರ್ಷಕವಾದ ಮತ್ತು ಅಷ್ಟೊಂದು ಸುಂದರವಾದ ಮೆಟ್ಟಿಲ ಬಾವಿ. ಬರೀ ಬಾವಿಯನ್ನು ಮುಖ್ಯ ಅಲ್ಲ, ಈ ಬಾವಿಯು ಅತ್ಯಂತ ಪ್ರತಿಯೊಂದು ಕಲ್ಲಿನ ಮೇಲೆ ಸುಂದರವಾದಂಥ ಭವ್ಯವಾದಂಥ ಕೆರೆಯನ್ನು ಹೊಂದಿರುವಂಥ ಇದು ಬಾವಿಯಾಗಿದ್ದರಿಂದ ಶಾಸನದಲ್ಲಿ ಈ ಒಂದು ಬಾವಿಗೆ ನಾವು ನಾಗಕುಂಡ ಪುಷ್ಕರಣಿ ಎಂದು ಉಲ್ಲೇಖವಾಗಿರುವುದನ್ನು ನಾವೀಗ ಸ್ಮರಿಸಬೇಕಾಗಿದೆ. ಈ ಒಂದು
ಸುಂದರವಾದ ಆಳವಾದ ಪ್ರತಿಯೊಂದು ಕಲ್ಲಿನ ಮೇಲೆ ಅತ್ಯಂತ ರಮಣೀಯವಾದಂಥ ಕೆತ್ತನೆಯನ್ನ ನಾವಿಲ್ಲಿ ನೋಡಬಹುದು. ತುಂಬ ಒಂದು ವಿಶಿಷ್ಟವಾದ ಒಂದು ಮೆಟ್ಟಿಲ ಬಾವಿ. ಇವತ್ತಿಗೆ ನಿಜವಾಗ್ಲೂ ನಮಗೆ ನೋವು, ಯಾಕೆಂದರೆ ಇದ್ರ ಕಂಡೀಷನ್ ನೋಡಿದ್ರೆ ಅಷ್ಟು ಬೇಜಾರಾಗಿದೆ. ಸರಿಯಾದ ನಿರ್ವಹಣೆ ಇಲ್ಲ. ಎಲ್ಲ ಕಡೆ ಕಸ ಕಡ್ಡಿ, ಸಿಗರೇಟ್ ಪ್ಯಾಕ್ಗಳು, ಬೆಂಕಿ ಪಟ್ಟಣ, ಕವರು ತಿಂದಿರೋಂಥದ್ದು, ನಾಯಿ ಗಲೀಜು ಮಾಡಿರೋಂಥದ್ದು ಈ ಒಂದು ಪರಿಸ್ಥಿತಿನಲ್ಲಿದೆ. ಕರ್ನಾಟಕ ಸರ್ಕಾರ ಮತ್ತು ಎಲ್ಲ ಇಲಾಖೆ ಅಂದರೆ ಪುರಾತತ್ವ ಇಲಾಖೆ ಇರ್ಬೋದು, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಏಕೆಂದರೆ ಎಷ್ಟೋ ರಾಜ್ಯಗಳಲ್ಲಿ, ಎಷ್ಟೋ ದೇಶಗಳಲ್ಲಿ ಹೇಳ್ಕೊಳಕ್ಕೆ ಏನು ಪ್ರವಾಸಿ ಕ್ಷೇತ್ರಗಳಿರಲ್ಲ. ನಮ್ಮದ್ರಲ್ಲಿ ಸಾವಿರಾರು ವರ್ಷಗಳಿಂದ ಕಟ್ಟಿರುವಂಥ ಇಂಥ ಒಂದು ಅದ್ಭುತವಾದ ಒಂದು ಮೆಟ್ಟಿಲ ಬಾವಿನ ನಾವು ಈ ಸ್ಥಿತಿನಲ್ಲಿ ಇಟ್ಕೊಂಡಿದ್ದೀವಿ. ಇದು ನಿಜವಾಗ್ಲೂ ನಮ್ಮ ಕನ್ನಡದವ್ರಿಗೆಲ್ಲರಿಗೂ ನಾಚಿಕೆ ಆಗಬೇಕು, ತಲೆ ತಗ್ಸುವಂಥ ಒಂದು ವಿಷಯ ಇದು. ಇದನ್ನು ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಬಂದು ಇದನ್ನು ಜೀರ್ಣೋದ್ಧಾರ ಮಾಡಿ ಇದನ್ನು ಮೇಂಟೈನ್ ಮಾಡಿ. ಮೊದಲದಾಗಿ ಪ್ರಾಚೀನ ಸ್ಮಾರಕವನ್ನು ಎಲ್ಲ ಸೇರಿದಲ್ರಿ, ಈ ಸ್ಮಾರಕದ ಸಂಕೇತವಾಗಿ, ಸಂರಕ್ಷಣೆ ಸಂಕೇತವಾಗಿ ಸೂಡಿ ಉತ್ಸವ ಬಂದಿಗೂ ನಮ್ಮ ತಂದೆಯವರು ಭಾಳ ಸಾಕಷ್ಟು ಹೋರಾಟ ಮಾಡಿದರು. ಸೂಡಿ ಉತ್ಸವ, ಉದಾಹರಣೆಗೆ ಹಂಪಿ ಉತ್ಸವ, ಲಕ್ಕುಂಡಿ ಉತ್ಸವ, ಸೂಡಿ ಉತ್ಸವ, ಇಟ್ ಈಸ್ ಕ್ವಾಲಿಫೈಡ್ ಮಾನ್ಯುಮೆಂಟ್ಸ್. ಸೂಡಿ ಉತ್ಸವ ಮಾಡಲಿಕ್ಕೆ ಹಿಂದೆ ಆಗಿ ಹೋದಂತಹ ಶಾಸಕರನ್ನ ನಮ್ಮ ತಂದೆಯವರು, ನಾನು ಕೂಡ ಖುದ್ದಾಗಿ ಪ್ರತಿ ಸಾರಿ ಮನವಿ ಮಾಡಿಕೊಂಡಿದ್ದರು. ದಯವಿಟ್ಟು ಈ ಒಂದು ಸೂಡಿಯ ಶಿಲ್ಪಕಲೆಗಳನ್ನು ಸಂರಕ್ಷಣೆ ಮಾಡಬೇಕು. ಜೊತೆಗೆ ಸೂಡಿಯ ಸಂರಕ್ಷಣೆಗಳು, ಈ ಶಿಲ್ಪಕಲೆಗಳು ಇನ್ನೂ ಭವ್ಯವಾಗಿ ಗತಕಾಲದ ಒಂದು ವೈಭವವನ್ನು ಮೆರೆಯಬೇಕಾಗಿದೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ಸೂಡಿ ಉತ್ಸವ ಮಾಡಬೇಕಂತಕೊಂಡು ಪರಿಪರಿಯಿಂದ ಕೇಳಿದ್ರು ಕೂಡ ಎಲ್ಲ ಶಾಸಕರುಗಳು ಮನವಿ ಪತ್ರ ತೆಗೆದುಕೊಂಡರು, ಹಾಗೆ ಹೋದರು. ಉತ್ತರ ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಅವಕಾಶಗಳಿದ್ದು, ಇಲ್ಲಿನ ಗುಡಿಗೋಪುರಗಳು, ಕೋಟೆ ಕೊತ್ತಲಗಳನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡಿದ್ರೆ ಇಲ್ಲಿ ಕೂಡ ಸಾಕಷ್ಟು ಜಾಬ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ, ಬನ್ನಿ ಮುಂದೆ ಇದೇ ಸೂಡಿ ಗ್ರಾಮದಲ್ಲಿ ಮತ್ತಿನ್ನೇನಿದೆ ಅಂತ ನೋಡೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ